ವೆಲ್ಕಮ್ ಬ್ಯಾಕ್ ಟು ದ ಕವಿ ಲಾಗ್ಸ್ ಕನ್ನಡ ಚಾನಲ್ಗೆ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತಿನ ಲಾಗ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಕತ್ತೀನಿ. ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಬೇಕು, ಚಹಾ ಕುಡಿದು. ಇವತ್ತು ನಮ್ಮ ಗುಂಡ್ಯಾಗ ಪಡ್ಡು ಮಾಡಬೇಕಿತ್ತು, ಅದಕ್ಕೆ ಸಾಂಬಾರಕ್ಕೆ ಬೇಳೆ ಕುದಿಯಾಕಿಟ್ಟೀನಿ. ಮಸ್ತ್ ಅಂದ್ರೆ ಮಸ್ತ್ ಸಾಂಬಾರು ಮಾಡೀನಿ ಬೆಳಗ್ಗೆ ಎದ್ದು. ಆಮೇಲೆ ನಾಷ್ಟಕ್ಕೆ ಪಡ್ಡು ಹಾಕಿದ್ನಿ. ನೋಡತ್ತಿರ್ಬೋದು ನೀವು ಯಾವ ಥರ ಪಡ್ಡು ಮಾಡತ್ತೀನಂತ. ಹಂಗೆ ಸೋಮವಾರ ದಿನ ದೋಸಾರ ಪಡ್ಡರ ಇರ್ತೈತಿ, ಮೆನು ಐತಿ ಅವ್ರ ಸ್ಕೂಲ್ ಒಳಗೆ. ಸೊ ಅದರ ಸಂಬಂಧ ನಾವು ಸೋಮವಾರಕ್ಕೊಮ್ಮೆ ಅದನ್ನ ಮಾಡಬೇಕು. ಹಿಟ್ಟಂದ್ರೆ ಮಸ್ತ್ ಬಂದಿತ್ತು, ನೊರೆ ಆಗಿ ಬಂದಿತ್ತು. ನೋಡತ್ತಿರ್ಬೋದು ಯಾವ ಥರ ಬಂದಿತ್ತು ಅಂತ ಹೇಳಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿರಿ. ಇವಾಗ ಇಲ್ಲಂತೂ ಫುಲ್ಲು ಮಳೆ ಆಗಿಬಿಟ್ಟೈತಿ, ನೋಡತ್ತಿರ್ಬೋದು ನೀವು. ಇದು ಮಧ್ಯಾಹ್ನ ಒಂದು 12:30 ಈ ಥರ ಮಳೆ ಆಗಾಕತ್ತಿತ್ತು. ನಿಮಗೆ ತೋರ್ಸತ್ತೀನಿ ನಮ್ಮ ಕ್ವಾರ್ಟರ್ ಪರಿಸ್ಥಿತಿ ಯಾವ ಥರ ಆಗೈತಂತೆ ತೋರ್ಸತ್ತೆ ನೋಡಿರಿ. ಫುಲ್ 4 ದಿನ ಆಯ್ತು ಮಳೆ ಅಂದ್ರೆ ಮಳೆ ಭಾಳ ಐತಿ, ಯಾವ ಬಟ್ಟೆನೂ ಒಣಗಿಲ್ಲ, ಏನೂ ಇಲ್ಲ. ಯಾವ ಥರ ಆಗೈತೆ ನಮ್ಮ ಕ್ವಾರ್ಟರ್ಸ್ ಪರಿಸ್ಥಿತಿ ತೋರಿಸ್ತೀನಿ ನೋಡಿರಿ. ಇದು ನಮ್ಮ ಮನೆ ಒಳಗೆ ಎಲ್ಲ ಕಡೆ ಹಗ್ಗ ಕಟ್ಬಿಟ್ಟೇವೆ ನಾವು ಅರ್ಬಿ ಒಣಗಿ ಹಾಕಕ್ಕಂಥೇಳಿ. ಅರ್ಬಿನ ಒಣಗತ್ತಿಲ್ಲ, ಆ ಥರ ಎಲ್ಲರದು ಇದೇ ಪರಿಸ್ಥಿತಿನ ಆಗೈತಿ. ಇಲ್ಲಿ ಭಾಳ ಮಳೆ ಆಗೈತಿ. ಇಷ್ಟು ದಿನ ಮಳೆ ಇರಲಿಲ್ಲ, ಬರೀ ಗಾಳಿ ಇತ್ತು. ಆಮೇಲೆ ಭಾಳ ಅಂದ್ರೆ ಭಾಳ ಬಿಸಿಲಿತ್ತು. ಇವಾಗ ಮಳೆ ಸ್ಟಾರ್ಟಾಗಿ ಒಂದು 5-6 ದಿನ ಆಗೈತಿ. ಬಟ್ಟೆನ ಒಣಗತ್ತಿಲ್ಲ. ನಮ್ಮ ಗುಂಡ್ಯಾನ ಸಾಲಿಗೆ ಕಳ್ಸೀನಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಹುಣ್ಣಿಮೆ ದಿನ ಮಾಡ್ತೇವೆ ನಾವು. ಅದು ಹುಣ್ಣಿಮೆ 1ನೇ ಶುಕ್ರವಾರ ಬಂದರೂ ಓಕೆ, 2ನೇ ಶುಕ್ರವಾರ ಬಂದರೂ 3ನೇ ಶುಕ್ರವಾರ, ಯಾವತ್ತು ಹುಣ್ಣಿಮೆ ದಿನ ಶುಕ್ರವಾರ ಬರ್ತೈತಲ್ಲ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೇವೆ. 21ನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ. ಸೊ ಅದಕ್ಕೆ ಬೇಕಾಗಂತ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕಲ್ಲ ಒಂದು ಸ್ವಲ್ಪ ಊರಿಂದ ಬರುವಾಗ ತೊಗೊಂಬಂದಿದ್ದೀನಿ ನಾನು. ಅವನ್ನ ಎಲ್ಲ ತಿಕ್ಕಾತೀನಿ. ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಪಿತಾಂಬರ ತೊಗೊಂಡು ಕಾತೀನಿ. ಈ ಥರ ತಿಕ್ಕಾತೀನಿ ನಾನು. ಮನ್ಯಾಗ ಇದ್ದಿದ್ರೆ ವಿನೆಗಾರ್ ಅದೆಲ್ಲ ಯೂಸ್ ಮಾಡ್ಬೋದಾಗಿತ್ತು, ಇಲ್ಲೆಲ್ಲ ಏನು ಸಿಗೋದಿಲ್ಲ. ಅದರ ಸಂಬಂಧ ಪಿತಾಂಬರ ಸಿಕ್ಕಿತ್ತು, ಕ್ಯಾಂಟೀನ್ಗೆ ಹೋಗಿ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಪಿತಾಂಬರ ಹಾಕ್ತಿಕ್ಕೆ ನೋಡತ್ತಿರ್ಬೋದು ಯಾವ ಥರ ಕಲರ್ ಚೇಂಜ್ ಆಗೈತೆ ಅಂತ ಹೇಳಿ. ಇಲ್ಲಿ ಯಾವ ಥರ ಹಬ್ಬ ಮಾಡ್ತೀನಿ ಅಂತ ಹೇಳಿ 28ನೇ ತಾರೀಕು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ. ಅವತ್ತು ನಿಮಗೆ ವಿಡಿಯೋ ಸಿಗುತ್ತೆ ನನಗೆ ನೋಡೋಕೆ. ಸ್ವಲ್ಪ ಪೂಜೆಗೆ ನೈವೇದ್ಯ ಮಾಡಬೇಕಲ್ಲ, ಅದರ ಸಂಬಂಧ ನಾನೆಲ್ಲ ಹಿತ್ತಾಳೆವನ್ನ ಅದೇನು ಪಾತ್ರೆಗಳನ್ನೆಲ್ಲ ತೊಗೊಂಬಂದೀನಿ. ಇವೆಲ್ಲ ನಮ್ಮ ಅವ್ವನ ಅಮ್ಮನೂ ಅದಾವು. ಭಾಳ ಹಳಿ ಅಂದ್ರೆ ಹಳಿ ಕಾಲದ್ದು ಅದಾವು. ಭಾಳ ಚಲೋ ಅದಾವು. ನನಗೆ ಭಾಳ ಇಷ್ಟ ಈ ಥರ ಹಿತ್ತಾಳೆ ಪಾತ್ರೆ ಇದು ಎಲ್ಲ. ಅದಕ್ಕೆ ದೇವ್ರ ಐಟಮ್ ಏನೇನು ಬೇಕಲ್ಲ ಅವನ್ನೆಲ್ಲ ತೊಳೆದಿಡತ್ತೀನಿ. ಈಗಿಂದ ಅಂದ್ರೆ ಮಸ್ತ್ ಐತಿ, ಭಾಳ ವಜ್ಜೆ ಐತಿದೆ. ನಂಗೆ ಭಾಳ ಇಷ್ಟ ಆಗ್ತಿದ್ದಿದೆ. ನಮ್ಮ ಮನೆಯಿಂದ ಬರುವಾಗ ಇದನ್ನು ತೊಗೊಂಬಂದಿನ ಮೊದಲ. ಪೂಜೆಗೆ ನೆನ್ಬೇಕಲ್ಲ ಎಲ್ಲ ಸಾಮಗ್ರಿಗಳನ್ನೆಲ್ಲ ಮೊದಲು ಸ್ವಚ್ಛಗೆ 1-2 ದಿನ ಇರ್ತಾವೆ. ಫಸ್ಟೆಲ್ಲ ತೊಳೆದಿಟ್ಕೋತೀನಿ. ಮತ್ತು ಪೂಜೆ ದಿನಾನು ಸ್ವಲ್ಪ ತೊಳಿಬೇಕು ಇವನ್ನ. ಹಾಗೆ ಏನು ಪೂಜೆ ಮಾಡೋಂಗಿಲ್ಲ. ನಾನು ಈಗ ತೊಳೆದಿಟ್ಟೇನಂದ್ರೆ ಹಂಗೆ ಮಾಡೋಂಗಿಲ್ಲ, ಅವಾಗೂ ತೊಳಿತೇನಂತ. ನಮ್ಮದು ಹಳೆ ಕ್ವಾರ್ಟರ್ಸ್ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ಇದಿಲ್ಲ, ಕ್ಲೀನ್ ಇಲ್ಲ. ನೋಡತ್ತಿರ್ಬೋದು ಇನ್ನೇನು ತೊಗೊಂಡೇನಂದ್ರೆ ಇದು ಕಳಸ ಇಡಕ್ಕೆ ನನಗೆ, ಅದರ ಸಂಬಂಧದನ್ನು. ಆಮೇಲೆ ಇದೊಂದು ಸಣ್ಣದು ಇದನ್ನು ತೊಗೊಂಡೀನಿ. ಇದು ದೇವ್ರಿಗೆ ಪ್ರಸಾದ ನೈವೇದ್ಯ ಮಾಡಕ್ಕೆ ಬೇಕಲ್ಲ ಅದಕ್ಕೆ. ಇದು ಗಿಂಡಿ ನನ್ನ ಫೇವ್ರೇಟ್ ಗಿಂಡಿದ, ಮಸ್ತ್ ಐತಿ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ರಿ, ಕಮೆಂಟ್ ಹಾಕ್ರಿ. ಆಮೇಲೆ ಇದು ತೀರ್ಥ ಹಾಕೋದು, ಇದನ್ನು ನಮ್ಮ ಅಕ್ಕ ತೊಗೊಂಬಂದು ಕೊಟ್ಟಿದ್ರು ನನಗೆ ಪೂಜೆ ಅದು ಮಾಡೋಕ್ಕೆ ಯೂಸ್ ಆಕೈತಿ ಹಿಂಗೆ ಅಂತೇಳಿ. ಆಮೇಲೆ ಆಗಲೇ ತೋರಿಸಿಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದೈತಿದೆ ಪ್ರಸಾದ ಹಾಕಿಡಕ್ಕೆ ದೇವ್ರ ಮುಂದೆ ಅಂಥೇಳಿ. ಮಸ್ತ್ ಐತಿ. ಹಳೆ ಕಾಲದ್ದು ಅದಾವೆ, ಭಾಳ ಅಂದ್ರೆ ಭಾಳ ವಜ್ಜದಾವು. ಇದೇನು ನೋಡತ್ತಿರಲ್ಲ, ಇದ್ರೊಳಗೆ ನಮ್ಮ ಮನ್ಯಾಗೆಲ್ಲ ಪೂಜೆ ಮಾಡ್ತಿದ್ದಾರೆ ಮೊದಲು. ಇವಾಗ ನಾನು ತೊಗೊಂಬಂದೀನಿ, ಇದನ್ನು ನಾನು ಯೂಸ್ ಮಾಡ್ತೇನೆ ಈಗ. ಭಾಳ ಹಳೆ ಕಾಲದ್ದು ಅದಾವು. ಆಮೇಲೆ ಭಾಳ ಅಂದ್ರೆ ಭಾಳ ಚಲೋ ಅದಾವು, ಭಾಳ ವಜ್ಜದಾವು. ಇವಾಗೆಲ್ಲ ಈ ಥರ ಸಿಗೋದಿಲ್ಲ. ಸಿಕ್ಕರೂ ಭಾಳ ವಜ್ಜೆ ಸಿಗೋಂಗಿಲ್ಲ, ಅಷ್ಟು ಲೈಟ್ ವೇಟ್ ಸಿಗ್ತಾವೆ ಅಷ್ಟು. ನನಗೆ ಬಂತರೂ ಫುಲ್ಲು ಒಗ್ಯಾನ ಹೋಗೋದು ಎಲ್ಲ ಕೆಲಸ ಮಾಡಿ ಸುಸ್ತಾಗಿತ್ತು. ಅದಕ್ಕೆ ಬೆಳಿಗ್ಗೆ ನಮ್ಮ ಗುಂಡ್ಯಾಗ ಪಡ್ಡು ಮಾಡಿ ಕೊಟ್ಟಿದ್ನಿ. ಅವ್ರ ಪಪ್ಪಾಗೂ ಅದನ್ನ ನಾಷ್ಟಕ್ಕೆ ಮಾಡಿದ್ನಿ. ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಸ್ವಲ್ಪ ಮಸಾಲೆ ಹಾಕೊಂಡು ತಿಂದ್ರಾತಂತ ಹೇಳಿ ಈರುಳ್ಳಿ, ಮೆಣಸಿನ್ಕಾಯಿ, ಗಜ್ಜರಿದು ಎಲ್ಲ ಹಾಕತ್ತೀನಿ. ಭಾಳ ತಂಪೈತಿ ಇಲ್ಲಿ ಕ್ಲೈಮೇಟ್. ಭಾಳ ಹುಡುಗರಿಗೆಲ್ಲ ಆರಾಮಿಲ್ದಂಗೆ ಆಗ್ಬಿಟ್ಟೈತಿ. ನನ್ನ ಲಾಗ್ ನಿಮ್ಗೆ ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿರಿ. ಆಮೇಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನ ಸ್ವಲ್ಪ ಉಳ್ಳಾಗಡ್ಡಿದು ಹಾಕಿದ್ನಲ್ಲ, ಅದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ತೇನೆ ನಾನು. ಅದೊಂಥರ ಟೇಸ್ಟನ್ನು ಬೇರೆ ರೀತಿ. ಚಳಿಗೂ ಆಮೇಲೆ ಬಾಕೆಟ್ ತಂಪ ಗಾಳಿ ಇರೋದಕ್ಕೂ ಮಸ್ತ್ ಬಿಸಿದ ತಿಂದ್ರೆ ಒಂಥರ ಏನೋ ಖುಷಿ ಇರ್ತೈತಿ. ಯಾರ್ಯಾರು ಆರ್ಮಿ ಕ್ವಾರ್ಟರ್ಸ್ ಒಳಗನ ಇದ್ಕೊಂಡು ನಾನು ವಿಡಿಯೋ ನೋಡತ್ತೀರಿ ಕಮೆಂಟ್ ಮಾಡಿರಿ ನನಗೆ. ಕ್ವಾರ್ಟರ್ಸ್ ಸಿಕ್ಕಾಗ ಹೋಗಿಬಿಡ್ಬೇಕು, ಯಾಕಂದರೆ ಯಾವಾಗಲೂ ಅವ್ರಿಗೆ ಫ್ಯಾಮಿಲಿ ಇಡೋ ಅಂಥ ಪರ್ಮಿಷನ್ ಸಿಗೋಂಗಿಲ್ಲ.
ಸಿಕ್ಕಾಗ ನಾವು ಒಂದು 4 ವರ್ಷ ಫ್ಯಾಮ್ಲಿ ಇಡೋ ಥರ ಸಿಗ್ತೈತಿ, ಇನ್ನು 4 ವರ್ಷ ರಿಸ್ಕ್ ಇರೋ ಸಿಗ್ತೈತಿ. ನಮ್ಮ ಮನೆಯವ್ರು ಮೊದಲೆಲ್ಲ ಛತ್ತೀಸ್ಗಢದಾಗಿದ್ರು, ಅಲ್ಲೆಲ್ಲ ಕರ್ಕೊಂಡು ಹೋಗಿರಲಿಲ್ಲ. ಒಂದು ಸಲ ನಾಗ್ಪುರ್ಕ್ಕೆ, ಆಮೇಲೆ ಲಾತೂರ್ ಒಳಗೆ ಇದ್ನಿ ನಾನು 1-2 ಸಲ. ಆಮೇಲೆ ಬಂದಿರೋದು ಇವಾಗ ಇಲ್ಲಿ. ಇಲ್ಲಂದ್ರೆ ಇನ್ನು 5 ವರ್ಷ ಎಲ್ಲೂ ಚೇಂಜ್ ಆಗೋದಿಲ್ಲ ಪೋಸ್ಟಿಂಗ್. ನಂಗಂತೂ ಭಾಳ ಖುಷಿಯಾಗೈತೆ ನಮ್ಮ ಮನೆಯವ್ರ ಜೊತೆ ಇದ್ರೆ. ಇಲ್ಲೊಂಥರ ಎಲ್ಲ ಥರ ಎಂಜಾಯ್ಮೆಂಟ್ ಮಾಡ್ಬೋದು, ಅದಕ್ಕೆ ಖುಷಿ ಆಗ್ತೈತಿ. ಏನು ಕಾದೈತೆ ನಾನಂತ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ತೀನಿ ನಾನು. ಎಣ್ಣೆಯೊಳಗೆ ಫ್ರೈ ಮಾಡತ್ತೀನಿ. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟು ಕಸ, ಆಮೇಲೆ ಸ್ವಲ್ಪ ಹಿಟ್ಟು ಅನ್ನೋದ್ರಿಂದ ಅದ್ರೊಳಗೆ ಹಾಕತ್ತೀನಿ. ಯಾರು ಹೊಸವಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಿದ್ರೆ ಮಾಡಿರಿ. ನಾನು ಇವಾಗ ಸ್ಟಾರ್ಟ್ ಮಾಡಿ 1 ಮಂತ್ ಆಗೈತೆ ಅಷ್ಟೇ. ನಾನು ಹೊಸ ಕ್ರಿಯೇಟರ್ ಅದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ, ನನಗೂ ಖುಷಿ ಆಗುತ್ತೆ. ಆಮೇಲೆ ಹಂಚ್ಕಾಯಿ ಹಾಕಿಟ್ನಿ, ಸ್ವಲ್ಪ ಸೌಂತಿಕಾಯಿ ಐತಲ್ಲ ಅದರಲ್ಲೇನ ಸ್ವಲ್ಪ ಎಣ್ಣೆ ಹಚ್ಚಿರೋದಂತೆ ಹಚ್ಚಾತೀನಿ. ಈ ಥರ ಬಂದೈತಿ, ಉತ್ತಪ್ಪಾಗತ್ತೆ ಬಂದೈತಿ. ದೀಪಗನ ಹಾಕೊಂಡು ನಾನು ಸ್ವಲ್ಪ ಯಾವಾಗ ತಿಳುವಾಗ ಮಾಡ್ಕೊತ ಎಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂಟ್ರಲ್ಲ ಅಂತೇಳಿ ನಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ನಕತ್ತೀನಿ ನಾನು. ಇದ್ರ ಜೊತೆ ಸ್ವಲ್ಪ ಬಟಾಟೆ ಪಲ್ಯ ಮಾಡಿದ್ನಿ, ಆಮೇಲೆ ಸಾಂಬಾರು ಮಾಡಿದ್ನಿ. ಬೆಳಗ್ಗೆ ನಮ್ಮ ಗುಂಡ್ಯಾಗ ಬೆಳಗ್ಗೆ ಡಬ್ಬಿ ಕಟ್ಟುವಾಗ ಚಟ್ನಿ ಹಾಕಿ ಕಳಿಸಿದ್ನಿ, ಯಾಕಂದ್ರೆ ಸಾಂಬಾರು ತಿನ್ನೋಲ್ಲ ಅವ್ನು ಜಾಸ್ತಿ ಖಾರ ಇರ್ತೈತೆ ಅಂತೇಳಿ. ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಏನರ ತಿಂದು ಸ್ವಲ್ಪ ಗಾಳಿಗೆ ನೋಡ್ಕೊತ ಕುಂತು ಸಮಾಧಾನ ತಿಂದ್ರೆ ನನಗೆ ಸಮಾಧಾನ ಆಗ್ತೈತಿ. ನನ್ನ ಮಗಳನ್ನು ಮಕ್ಕೊಂಡಿದ್ಲು, ನನ್ನ ಮಗನೂ ಸ್ಕೂಲಿಗೆ ಹೋಗಿದ್ದ. ನಾವು ಒಬ್ಬಾಕೆ ಇದ್ದೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು, 2 ಗಂಟೆಗೆ ಬರ್ತಾನೆ ಅಂದಿದ್ದಾರೆ ಅವ್ರು. ಅದರ ಸಂಬಂಧ ನಾವು ಒಬ್ಬಾಕೆ ಮಾಡ್ಕೊಂಡು ತಿನ್ನತ್ತಿದ್ದೆ. ಬೆಳಗ್ಗಿಂದ ನಾಷ್ಟನ ಮಾಡಿರಲಿಲ್ಲ ನಾನು. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಒಳ್ಳೆ ಕಂಟೆಂಟ್ ಕೊಟ್ಕೊತ ಹೋಗ್ತೇನಂತ. ನನ್ನ 2 ಮಕ್ಕಳ ಜೊತೆ ನಾನು ಯಾವ ಥರ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ತೇನೆ ಕ್ವಾರ್ಟರ್ಸ್ ಒಳಗೆ, ಅದೆಲ್ಲ ವಿಡಿಯೋನು ನಿಮಗೆ ಬರ್ತೈತಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾರು 2ನೇ ಶುಕ್ರವಾರ ಮಾಡಿಲ್ಲ, 21ನೇ ತಾರೀಕು 28ನೇ ತಾರೀಕು ಮಾಡ್ಬೋದು. ಹುಣ್ಣಿಮೆ ಐತಿ, ಒಳ್ಳೆ ಮುಹೂರ್ತ ಐತಿ, ಒಳ್ಳೆ ಸಮಯ ಐತಿ. ಮಾಡೋರಿದ್ರೆ ಅವಾಗ ಮಾಡಿರಿ, ನಾನು ಅವತ್ತೆಲ್ಲ ಮಾಡ್ತೇನಂತ. ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ವಿಡಿಯೋ ನಿಮ್ಗೆ ಏನು ಅನ್ನಿಸಂತ ಕಮೆಂಟ್ ಮಾಡಿರಿ. ಯಾವ ಥರ ವಿಡಿಯೋ ಬೇಕಂತ. ಸ್ವಲ್ಪ ಡಬ್ಬಿ ಆರ್ಡ್ರ್ ಮಾಡಿದ್ದು ನಾನು. ಈ ಥರ ಐತಿ ಡಬ್ಬಿ. ಇದನ್ನು ಮುಂದಿನ ವಿಡಿಯೋಗೆ ಏನಕ್ಕೆ ಲಿಂಕ್ ಕೊಡ್ತೀನಂತ. ಬಾಯ್ ಫ್ರೆಂಡ್ಸ್.